ಪೊಲೀಸ್ ಕಮಿಷನರ್ಗೆ ನಾವು ದೂರನ್ನು ದಾಖಲು ಮಾಡಿದ್ದೀವಿ. ಇಬ್ಬರು ಜಿಲ್ಲಾ ಅಧ್ಯಕ್ಷಗಳ ನೇತೃತ್ವದಲ್ಲಿ ಡಾಕ್ಟರ್ BJ ವಿಜಯಕುಮಾರ್ ಮತ್ತು R ಮೂರ್ತಿಯವರ ನೇತೃತ್ವದಲ್ಲಿ ಬಿಜೆಪಿಯವರು IT ಸೆಲ್ನವರು ಯತೀಂದ್ರ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಬಹಳ ಕೆಟ್ಟದಾಗಿ ಅವರ ಪೋಸ್ಟರ್ನ ಹಾಕಿ ದಂಧೆ ಖಾತೆಯ ಸಚಿವರು ಅಂತ ಬಿಂಬಿಸಿ ಅವರು ಸಚಿವರ ಹಾಲಿನಲ್ಲಿ ಕೂತು ಚಾರ್ಜ್ನ ತಗೊಳ್ಳುವಂಥ ಒಂದು ಫೋಟೋನ ಹಾಕಿ ಇಡೀ ರಾಜ್ಯದಲ್ಲಿ ಭಾಳ ಕೆಟ್ಟದಾಗಿ ಬಿಂಬಿಸುವಂಥ ಕೆಲಸವನ್ನು ಮಾಡಿರೋ ವಿರುದ್ಧ ಸೈಬರ್ ಡಿಪಾರ್ಟ್ಮೆಂಟಲ್ಲಿ ಆ್ಯಕ್ಷನ್ ತಗೊಂಡು FIR ಹಾಕಿ ಆ BJP IT ಸೆಲ್ನವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಪ್ರಮುಖವಾದಂಥ ಉದ್ದೇಶ. ಎರಡನೇದು, ಈ ಭಾಗದ ಒಬ್ಬ ಮಾಜಿ ಸಂಸದ ಅವನಿಗೇನಾದರೂ ಮಾನ ಮರ್ಯಾದೆ ಏನಾದರೂ ಇದ್ದರೆ ಅವನ ಯೋಗ್ಯತೆಗೆ ಈ ಬಾರಿ ಟಿಕೆಟ್ ಯಾಕೆ ತಪ್ಪಿತು ಅಂತ ಹೇಳುವಂಥ ಕೆಲಸವನ್ನು ಇಲ್ಲಿವರೆಗೂ ಮಾಡಲಿಲ್ಲ. ನಿರಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಅವರ ಕುಟುಂಬದವ್ರನ್ನ, ನಮ್ಮ ಲೀಡರ್ಸ್ಗಳನ್ನು ಬಾಯಿಗೆ ಬಂದಂಗೆಲ್ಲ ಪ್ರಚಾರಕ್ಕೋಸ್ಕರ ಬೈಯುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿಕೊಂಡ್ರ ವಿರುದ್ಧನೂ ಕೂಡ ನಾವು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಮೇಲೆ BJಪಿಯವರಿಗೆ ಹೊಟ್ಟೆಲ್ಲ ಕಿವುಚ್ಕೊಳ್ಳೋ ರೀತಿಯಲ್ಲಿ ಕಿವುಚ್ಕೊತಾ ಇದ್ದಾರೆ. ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಒಂದೊಂದು ದಿವಸನೂ ಕಳಿಬೇಕಾದ್ರೆ ಒಂದು ಯುಗ ಕಳೆದಂಗೆ ಆಗ್ತಾ ಇದೆ BJಪಿಯವರಿಗೆ. ಒಬ್ಬ ಬ್ಯಾಕ್ವರ್ಡ್ ಲೀಡ್ರು, ಅಹಿಂದ ನಾಯಕ, ರಾಜ್ಯದಲ್ಲಿ 6.5 ಕೋಟಿ ಜನಸಂಖ್ಯೆಯೂ ಕೂಡ ಅವ್ರನ್ನ ಇಷ್ಟಪಡುವಂಥ ಒಬ್ಬ ವ್ಯಕ್ತಿ, ಹಿಂದೆಂದೂ ಕಾಣದಂಥ ಒಂದು ಅಭಿವೃದ್ಧಿಯನ್ನು ಮಾಡಿರುವಂಥ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಬಾರ್ದು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಅವ್ರು ತೆಗಿಬೇಕು ಅನ್ನುವಂಥ ಉದ್ದೇಶದಿಂದ, ಅವ್ರಿಗೆ ಹೆಸರಿಗೆ ಕಳಂಕ ತರಬೇಕು ಅನ್ನುವಂಥ ಉದ್ದೇಶದಿಂದ ದಿನ ಬೆಳಗ್ಗೆ ಎದ್ದು 4-5 ಪ್ರೆಸ್ ಮೀಟ್ ಮಾಡಿ ಸುಳ್ಳಿನ ಆರೋಪಗಳನ್ನು ಪದೇ ಸುಳ್ಳು ಹೇಳಿ ಆ ಸುಳ್ಳನ್ನೇ ನಂಬೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ನಮ್ಮ ತಲೆನಲ್ಲಿ ಸಗಣಿ ಇರುವಂಥ ಇಬ್ಬರು ವಿರೋಧ ಪಕ್ಷದ ನಾಯಕರುಗಳಿದ್ದಾರೆ. ಒಬ್ಬರು R ಅಶೋಕ್, ಇನ್ನೊಬ್ಬರು ಛಲವಾದಿ ನಾರಾಯಣ ಸ್ವಾಮಿ. ಅವ್ರ ಜೊತೆ ಇನ್ನೊಬ್ಬ ಹಿಂದೆ ಜನಗಳು ಕರಿತಾ ಇದ್ರು, ಈಗಲೂ ಕರೀತಾವ್ರೆ, CT ರವಿ, ಲೂಟಿ ರವಿ ಅನ್ನುವಂಥದ್ದು ಅವ್ರ ಹೆಸರದು. ಅವ್ನು ಬಾಯಿ ಬಿಟ್ಟರೆ ಸಾಕು, ಸುಳ್ಳು ಬಿಟ್ಟರೆ ಬೇರೆ ಇನ್ನೇನು ಕೇಳಬೇಡಿ. ದಿನ ಬೆಳಗ್ಗೆ ಎದ್ರೆ ಮುಖ್ಯಮಂತ್ರಿಗಳನ್ನು ಬೈಯೋದು, ಕಾಂಗ್ರೆಸ್ನವ್ರನ್ನ ಬೈಯುವಂಥದ್ದು ಬಿಟ್ಟರೆ ಬೇರೆ ಏನೂ ಕೇಳಬೇಡಿ. ಆಮೇಲೆ ವಿಜಯೇಂದ್ರ ಅವರು ಪಾಪ ಅವ್ರ ತಂದೆ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅವ್ರ ತಂದೆ ಸಿಗ್ನೇಚರನ್ನೇ ಚೆಕ್ಗೆ ಸೈನ್ ಮಾಡಿ ಇವರು ಚೆಕ್ನ ಎನ್ಕ್ಯಾಶ್ ಮಾಡ್ಕೊಂಡಂಥ ವ್ಯಕ್ತಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡವ್ರೆ. ಏನಾದರೂ ನಾವು ರಿಯಾಕ್ಟ್ ಮಾಡಿದ್ರೆ ನಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡುವಂಥ ಕೆಲಸಗಳಾಗ್ತಾ ಇದ್ದಾವೆ. ನಮ್ಮ ಅಧ್ಯಕ್ಷರು ವಿಜಯಕುಮಾರ್ ಕೂಡ ಮಾತಾಡ್ತಾರೆ. ಈಗ ಅವರು ಭಾಳ ಸೀರಿಯಸ್ ಆಗಿ ನಮ್ಮ ಪೊಲೀಸ್ ಕಮಿಷನರ್ಗೆ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ದಯಮಾಡಿ ನಾವು ಇಂಥವರೆಗೂ ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಸ್ಗಳು ಮೈಸೂರು ಭಾಗದಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಕ್ಷೇತ್ರ ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ನಾವು ಲಾ ಆ್ಯಂಡ್ ಆರ್ಡರ್ನ, ಕಾನೂನನ್ನು ಕೈಗೆತ್ಕೊಳ್ಳುವಂಥ ಕೆಲಸವನ್ನು ಇಂಥವರೆಗೂ ನಮ್ಮ ಕಾರ್ಯಕರ್ತರು ಯಾರೂ ಮಾಡಿಲ್ಲ. ಅವನು ಯಾರೋ ಸ್ನೇಹಮೈ ಕೃಷ್ಣ ಅಂತ ಒಬ್ಬ ಜೋಕರ್ನ ಕರ್ಕೊಂಬಂದು ಇಡೀ ಜಿಲ್ಲೆನಲ್ಲಿ, ರಾಜ್ಯದಲ್ಲಿ, ದೇಶಾದ್ಯಂತ ದೊಡ್ಡ ಮಟ್ಟದ ಆಂದೋಲನ ಸಿದ್ದರಾಮಯ್ಯ ವಿರುದ್ಧ ಪಿತೂರಿ ಮಾಡಿದ್ದಂಥ ಸಂದರ್ಭದಲ್ಲೂ ಕೂಡ ಬಹಳ ತಾಳ್ಮೆಯನ್ನು ವಹಿಸಿ ಕಾರ್ಯಕರ್ತರು, ಮುಖಂಡರುಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಒಂದು ಸಿಂಪತಿ ಇಟ್ಕೊಂಡಿರುವಂಥ ಮತದಾರರು ಭಾಳ ತಾಳ್ಮೆಯಿಂದ ಇದ್ದಾರೆ. ಇನ್ಮೇಲೆ ಆ ತಾಳ್ಮೆನ ನಾವು ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ, ಆ ಕಟ್ಟೆ ಒಡೆದೋಗಿದೆ. ಸೊ ದಯಮಾಡಿ ಪೊಲೀಸ್ನವರು ಇವ್ರ ವಿರುದ್ಧ ಕೇಸ್ಗಳನ್ನು ಹಾಕಬೇಕು, ಒಳಗಡೆ ಹಾಕುವಂಥ ಕೆಲಸವನ್ನು ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಆ KR ಕಾನ್ಸ್ಟಿಟ್ಯೂನ್ಸಿ ಅಪರೂಪಕ್ಕೆ ಎಲ್ಲೋ ಪಾಪ ಅವ್ರಿಗೆ ಏನೋ ಯಾರೋ ಸಂತೋಷ್ ಅನ್ನೋರು ಕೊಟ್ಟು ಲಾಟ್ರಿ ಮೂಲಕ MLA ಆಗಿದ್ದ ವ್ಯಕ್ತಿ ಬಾಯಿಗೆ ಬಂದಂಗೆ ಎಲ್ಲ ಮಾತಾಡ್ತಾರೆ ವ್ಯಕ್ತಿ. ಅವರು ದಿನ ಬೆಳಗ್ಗೆಯಿಂದ ಬಂದು ನಾವೇನಾದರೂ ಒಂದು ಕೌಂಟ್ ಕೊಡುವಂಥ ಕೆಲಸವನ್ನು ಮಾಡಿದ್ರೆ ನಮ್ಮ ವಿರುದ್ಧ ಇಡೀ ರಾಜ್ಯಾದ್ಯಂತ ಕಂಪ್ಲೇಂಟ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಆ ಶ್ರೀವತ್ಸವ ಅಂತ ಅವ್ರ ಯೋಗ್ಯತೆಗೆ ಇಂಥವ್ರಿಗೂ 2.5 ವರ್ಷದಲ್ಲಿ ಒಂದೇ ಒಂದು ರೂಪಾಯಿ ಎಲ್ಲಾದರೂ ಅನುದಾನ ತಗೊಂಬಂದು ಆ ಕ್ಷೇತ್ರದಲ್ಲಿ ಒಂದು ಬಸ್ ಶೆಲ್ಟರ್ ಕಟ್ಟುವಂಥ ಕೆಲಸವನ್ನು ಮಾಡಿಲ್ಲ. ದಿನ ಬೆಳಗ್ಗೆ ಇದ್ದರೆ ಮೂಡ ಅನ್ನೋದು, ಅದೇನೋದು, ಇದನ್ನೋದು ಎಲ್ಲ ಬ್ಲಾಕ್ ಮೇಲಿಂಗ್ ಟ್ಯಾಕ್ಟಿಕ್ಸು. ನನ್ನ ಮೇಲೆ ಸುಮಾರು ಕೇಸ್ಗಳು ಹಾಕವ್ರೆ, ಡಿಫಮೇಷನ್ ಕೇಸ್ ಹಾಕ್ಯವ್ರೆ, ಇನ್ನೇನೋ ಕಂಪ್ಲೇಂಟ್ಗಳು ಕೊಟ್ಟವ್ರೆ. ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿ ಮಿಲಿಟ್ರಿಗೂ ಕಂಪ್ಲೇಂಟ್ ಕೊಡಪ್ಪ ಅಂತ ಹೇಳಿದ್ವಿ ನಾವು.
ಇವತ್ತು ಯಾವುದೋ ಒಂದು ಪ್ರೆಸ್ ಮೀಟ್ ಮಾಡಿ ಎಲ್ಲೆಲ್ಲೋ ಏನೇನೋ ಲಿಂಕ್ ಕೊಡುವಂಥ ಕೆಲಸ ಮಾತೆತ್ತಿರೆ ಅದು ಸಾಹೇಬರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಲಿಂಕ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡವ್ರೆ. ಇವ್ರ ವಿರುದ್ಧ FIR ಆಗಬೇಕು, ತನಿಖೆ ಆಗಬೇಕು, ಒಳಗಡೆ ಹಾಕಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿದೆ. ಇವರು ಅಕಸ್ಮಾತು ಒಂದು ಗಡುವನ್ನು ನಮ್ಮ ಅಧ್ಯಕ್ಷರು ಕೊಟ್ಟಿದ್ದಾರೆ. ಆ ಗಡುವಿನ ಒಳಗಡೆ FIR ಹಾಕಿ ಅರೆಸ್ಟ್ ಮಾಡಲಿಲ್ಲ ಅಂದರೆ ನಾವು ಏನು ಮುಂದೆ ದಿನಗಳಲ್ಲಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಅಧ್ಯಕ್ಷರುಗಳು ತೀರ್ಮಾನ ಮಾಡ್ತಾರೆ. ನಾವು ಭಾಳ ಸ್ಪಷ್ಟವಾಗಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಯಾವ ಕಾರಣಕ್ಕೂ ನಾವು KPCCಯಿಂದನೇ ಆಗಲಿ ಮುಖ್ಯಮಂತ್ರಿಗಳು ಹೇಳಿದ್ರು ಕೇಳುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಕಾರ್ಯಕರ್ತರಿಲ್ಲ. ಅರೆ ಏನು ಮಾಡೋಕ್ಕೆ ಹೋಗ್ಬೇಡಿ, ಗಲಾಟೆ ಮಾಡಬೇಡಿ, ಸ್ಟ್ರೈಕ್ ಮಾಡಬೇಡಿ, ಅವ್ರಿವ್ರ ಮನೆ ಮುಂದ್ಗಡೆ ಹೋಗಿ ಧರಣ ಮಾಡುವಂಥ ಕೆಲಸವನ್ನು ಮಾಡೋಕ್ಕೆ ಹೋಗ್ಬೇಡಿ, ಲಾ ಆ್ಯಂಡ್ ಆರ್ಡರ್ ನಿಮ್ಮ ಕೈಗೆ ತಗೊಳಕ್ಕೆ ಹೋಗ್ಬೇಡಿ ಅಂತ ಅವ್ರು ಅಕಸ್ಮಾತ್ ನಾಳೆ ನಾಡೋದು ಅವ್ರು ಹೇಳಿದ್ರು ನಾವು ನಮ್ಮವರು ಕೇಳುವಂಥ ಪರಿಸ್ಥಿತಿಲಿ ಇಲ್ಲ. ಅದನ್ನು ಭಾಳ ಸ್ಪಷ್ಟವಾಗಿ ಪೊಲೀಸ್ ಕಮಿಷನರ್ಗೆ ಹೇಳಿದ್ದಾರೆ. ಇನ್ನೇನೋ ಫೋನ್ ಮಾಡಿಬಿಟ್ಟು CM ಕಡೆಯಿಂದನೋ ಇಲ್ಲಾರೋ DK ಶಿವಕುಮಾರ್ ಅವ್ರ ಕಡೆಯಿಂದನೋ ಫೋನ್ ಮಾಡಿಸಿ ನೀವೇನು ಮಾಡಬೇಡಿ, ಸುಮ್ಮನಿರಿ, ಬೈಸ್ಕೊಂಡು ಸುಮ್ಮನಿರಿ, ಹೊಡೆಸ್ಕೊಂಡು ಸುಮ್ಮನಿರಿ, ಗಾಂಧಿ ತತ್ವವನ್ನು ಪಾಲಿಸಿ, ಒಂದು ಕೆನ್ನೆಗೆ ಹೊಡೆದು ಇನ್ನೊಂದು ಕೆನ್ನೆ ಒಡ್ಡಿ, ಆ ಕೆನ್ನೆಗೂ ಹೊಡೆದು ಇನ್ನೊಂದು ಸರಿಗೆ ಇನ್ನೊಂದು ಕೆನ್ನೆಗೆ ಒಡ್ಡಿ ಅನ್ನುವಂಥ ಕೆಲಸವನ್ನು ಏನಾದರೂ ಅವ್ರು ಹೇಳಿದ್ರು ಕೂಡ ಅವ್ರನ್ನ ಮಾತು ಕೇಳುವಂಥ ವ್ಯವಸ್ಥೆಯಲ್ಲಿ ಈಗ ನಮ್ಮ ಕಾರ್ಯಕರ್ತರು ಇಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೆಂಗೆ ಅನ್ನುವಂಥದ್ದು ನಾವೇ ತೀರ್ಮಾನ ಮಾಡುವಂಥದ್ದು ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಅದು ಮುಂದಿನ ದಿನಗಳಲ್ಲಿ ನಾವು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನಾವೀಗ ನಮ್ಮ ವಿಜಯ್ ಕುಮಾರ್ ಅವರು ಮಾತಾಡ್ತಾರೆ. ಈಗ ನಾನು ಒಂದು ದುರಂತ ಏನು ಅಂತಂದರೆ, ನನ್ನ ಬಗ್ಗೆ, ನಮ್ಮ ಮನೆಯವರ ಬಗ್ಗೆ, ನನ್ನ ಮಗಳ ಬಗ್ಗೆ, ಮಕ್ಕಳ ಬಗ್ಗೆ ಯಾರೋ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಕೆಟ್ಟದಾಗಿ BJP IT ಸೆಲ್ನಿಂದ ಹಾಕಿದ್ದಂಥದ್ದು ಕಂಪ್ಲೇಂಟ್ ಕೊಂಡು 3 ತಿಂಗಳಾಯಿತು. ಆ ಸೈಬರ್ ಸೆನ್ಗೆ, ಸೆನ್ ಅಂತ ಏನಿದೆ ಇಲ್ಲಿದೆ, ಅವ್ರಿಗೆಲ್ಲ ಒಬ್ಬ ಇನ್ಸ್ಪೆಕ್ಟರ್ ಕೂತವನ ಅಲ್ಲಿ ಮನುಷ್ಯ, ಅವ್ನು ಇಂಥವ್ರಿಗೂ ಏನೂ ಆ್ಯಕ್ಷನ್ ತಗೊಂಡಿಲ್ಲ. ಈಗ ಅವ್ರನ್ನ ಭಾಳ ಸೀರಿಯಸ್ ಆಗಿ ನಮ್ಮ ಅಧ್ಯಕ್ಷರು ಕೇಳಿದಾಗ FIR ಮಾಡಿದ್ದೀವಿ ಅಂತಾರೆ. ಯಾರ ಮೇಲೆ ಯಾವುದೋ ಅನ್ನೋನ್ ಪರ್ಸನ್ಸ್ ಮೇಲೆ FIR ಮಾಡಿದ್ದೀರಿ, ಅದರಿಂದ ಏನು ಪ್ರಯೋಜನ ಆಗಲ್ಲ. ಅನ್ನೋನ್ ಪರ್ಸನ್ನು ಗುರ್ತಿಲ್ಲ ಹೆಸರಿಲ್ಲ ಏನಿಲ್ಲ, ಯಾರ್ದು ಮೇಲೆ FIR ಮಾಡಿ ಅವ್ರನ್ನ ಯಾವತ್ತೋ ಒಂದು ದಿವಸ ಯಾರನ್ನ ಒಬ್ಬನ್ನ ಅಭ್ಯಪಾರನ ಕರ್ಕೊಂಬಂದು ಅವ್ರನ್ನ ವಾರ್ನ್ ಮಾಡಿ ಕಳಿಸುವಂಥ ಕೆಲಸವನ್ನು ಮಾಡುವಂಥದ್ದು ಬಿಟ್ಟರೆ ಅವ್ರನ್ನ ನೀವು ಅರೆಸ್ಟ್ ಮಾಡಿ ಸೆಕ್ಷನ್ಸ್ಗಳಲ್ಲಿ ಒಳಗಡೆ ಕಳಿಸುವಂಥ ಕೆಲಸವನ್ನು ಮಾಡೇ ಇಲ್ಲ ಇಂಥವ್ರಿಗೂ. ಅದು ಆಮೇಲೆ ಅವ್ನು ತೆಗೆದೂ ಇಲ್ಲ ಪೋಸ್ಟರ್ನ, ಆ ಫೇಸ್ಬುಕ್ಕಿಂದ ತೆಗಿಯುವಂಥ ಕೆಲಸವನ್ನು ಮಾಡಿಲ್ಲ ಅಂದಮೇಲೆ ಇನ್ನೇನು ಆ್ಯಕ್ಷನ್ ತಗೊಂಡಿದ್ದೀರಿ ಅನ್ನುವಂಥದ್ದು ನಾವು ಹೇಳಿದ್ದೀವಿ. ಇಲ್ಲ ನಾವು ಆ್ಯಕ್ಷನ್ ತಗೋತೀವಿ ಅಂತ ಹೇಳವ್ರೆ, ಅದೇನು ಅನ್ನೋದು ನೋಡ್ತೀವಿ. ಪೊಲೀಸ್ ಕಮಿಷನರ್ಗೆ ನಾವು ದೂರನ್ನು ದಾಖಲು ಮಾಡಿದ್ದೀವಿ. 2 ಜಿಲ್ಲಾ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಡಾಕ್ಟರ್ BJ ವಿಜಯಕುಮಾರ್ ಮತ್ತು R ಮೂರ್ತಿಯವರ ನೇತೃತ್ವದಲ್ಲಿ BJPಯವರು IT ಸೆಲ್ನವರು ಯತೀಂದ್ರ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಬಹಳ ಕೆಟ್ಟದಾಗಿ ಅವರ ಪೋಸ್ಟರ್ನ ಹಾಕಿ ದಂಧೆ ಖಾತೆಯ ಸಚಿವರು ಅಂತ ಬಿಂಬಿಸಿ ಅವರು ಸಚಿವರ ಹಾಲಿನಲ್ಲಿ ಕೂತು ಚಾರ್ಜನ್ನ ತಗೊಳ್ಳುವಂಥ ಒಂದು ಫೋಟೋನ ಹಾಕಿ ಇಡೀ ರಾಜ್ಯದಲ್ಲಿ ಭಾಳ ಕೆಟ್ಟದಾಗಿ ಬಿಂಬಿಸುವಂಥ ಕೆಲಸವನ್ನು ಮಾಡೋರ ವಿರುದ್ಧ ಸೈಬರ್ ಡಿಪಾರ್ಟ್ಮೆಂಟಲ್ಲಿ ಏನು ಆ್ಯಕ್ಷನ್ ತೊಗೊಂಡು FIR ಹಾಕಿ ಆ BJP IT ಸೆಲ್ನವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಪ್ರಮುಖವಾದಂಥ ಉದ್ದೇಶ. ಎರಡನೇದು, ಈ ಭಾಗದ ಒಬ್ಬ ಮಾಜಿ ಸಂಸದ ಅವ್ನಿಗೇನಾದರೂ ಮಾನ ಮರ್ಯಾದೆ ಏನಾದರೂ ಇದ್ದರೆ ಅವನ ಯೋಗ್ಯತೆಗೆ ಈ ಬಾರಿ ಟಿಕೆಟ್ ಯಾಕೆ ತಪ್ಪಿತು ಅಂತ ಹೇಳುವಂಥ ಕೆಲಸವನ್ನು ಇಲ್ಲಿವರೆಗೂ ಮಾಡಲಿಲ್ಲ. ನಿರಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಅವರ ಕುಟುಂಬದವ್ರನ್ನ, ನಮ್ಮ ಲೀಡರ್ಸ್ಗಳನ್ನು ಬಾಯಿಗೆ ಬಂದಂಗೆಲ್ಲ ಪ್ರಚಾರಕ್ಕೋಸ್ಕರ ಬೈಯುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿಕೊಂಡ್ರ ವಿರುದ್ಧನೂ ಕೂಡ ನಾವು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿ ಆದ ಮೇಲೆ BJPಯವರಿಗೆ ಹೊಟ್ಟೆಲ್ಲ ಕಿವುಚ್ಕೊಳ್ಳೋ ರೀತಿಯಲ್ಲಿ ಕಿವುಚ್ಕೊತಾ ಇದ್ದಾರೆ. ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಒಂದೊಂದು ದಿವಸನೂ ಕಳಿಬೇಕಾದ್ರೆ ಒಂದು ಯುಗ ಕಳೆದಂಗೆ ಆಗ್ತಾ ಇದೆ BJPಯವರಿಗೆ. ಒಬ್ಬ ಬ್ಯಾಕ್ವರ್ಡ್ ಲೀಡ್ರು, ಅಹಿಂದ ನಾಯಕ, ರಾಜ್ಯದಲ್ಲಿ 6.5 ಕೋಟಿ ಜನಸಂಖ್ಯೆಯೂ ಕೂಡ ಅವ್ರನ್ನ ಇಷ್ಟಪಡುವಂಥ ಒಬ್ಬ ವ್ಯಕ್ತಿ, ಹಿಂದೆಂದೂ ಕಾಣದಂಥ ಒಂದು ಅಭಿವೃದ್ಧಿಯನ್ನು ಮಾಡಿರುವಂಥ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಬಾರ್ದು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಅವ್ರು ತೆಗಿಬೇಕು ಅನ್ನುವಂಥ ಉದ್ದೇಶದಿಂದ, ಅವ್ರಿಗೆ ಹೆಸರಿಗೆ ಕಳಂಕ ತರಬೇಕು ಅನ್ನುವಂಥ ಉದ್ದೇಶದಿಂದ ದಿನ ಬೆಳಗ್ಗೆ ಎದ್ದು 4-5 ಪ್ರೆಸ್ ಮೀಟ್ ಮಾಡಿ ಸುಳ್ಳಿನ ಆರೋಪಗಳನ್ನು ಪದೇ ಸುಳ್ಳು ಹೇಳಿ
ಆ ಸುಳ್ಳನ್ನೇ ನಂಬೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ನಮ್ಮ ತಲೆನಲ್ಲಿ ಸಗಣಿ ಇರುವಂಥ ಇಬ್ಬರು ವಿರೋಧ ಪಕ್ಷ ನಾಯಕರುಗಳಿದ್ದಾರೆ. ಒಬ್ಬರು ಆರ್ ಅಶೋಕು, ಇನ್ನೊಬ್ಬರು ಛಲವಾದಿ ನಾರಾಯಣ ಸ್ವಾಮಿ. ಅವ್ರ ಜೊತೆ ಇನ್ನೊಬ್ಬ ಹಿಂದೆ ಜನಗಳು ಕರಿತಾ ಇದ್ರು, ಈಗಲೂ ಕರೀತಾವ್ರೆ, CT ರವಿ, ಲೂಟಿ ರವಿ ಅನ್ನುವಂಥದ್ದು ಅವ್ರ ಹೆಸರದು. ಅವ್ನು ಬಾಯಿ ಬಿಟ್ಟರೆ ಸಾಕು, ಸುಳ್ಳು ಬಿಟ್ಟರೆ ಬೇರೆ ಇನ್ನೇನು ಕೇಳಬೇಡಿ. ದಿನ ಬೆಳಗ್ಗೆ ಎದ್ರೆ ಮುಖ್ಯಮಂತ್ರಿಗಳನ್ನು ಬೈಯೋದು, ಕಾಂಗ್ರೆಸ್ನವ್ರನ್ನ ಬೈಯುವಂಥದ್ದು ಬಿಟ್ಟರೆ ಬೇರೆ ಏನೂ ಕೇಳಬೇಡಿ. ಆಮೇಲೆ ವಿಜಯೇಂದ್ರ ಅವರು ಪಾಪ ಅವ್ರ ತಂದೆ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅವ್ರ ತಂದೆ ಸಿಗ್ನೇಚರನ್ನೇ ಚೆಕ್ಗೆ ಸೈನ್ ಮಾಡಿ ಇವರು ಚೆಕ್ನ ಎನ್ಕ್ಯಾಶ್ ಮಾಡ್ಕೊಂಡಂಥ ವ್ಯಕ್ತಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡವ್ರೆ. ಏನಾದರೂ ನಾವು ರಿಯಾಕ್ಟ್ ಮಾಡಿದ್ರೆ ನಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡುವಂಥ ಕೆಲಸಗಳಾಗ್ತಾ ಇದ್ದಾವೆ. ನಮ್ಮ ಅಧ್ಯಕ್ಷರು ವಿಜಯ್ ಕುಮಾರ್ ಕೂಡ ಮಾತಾಡ್ತಾರೆ. ಈಗ ಅವರು ಭಾಳ ಸೀರಿಯಸ್ ಆಗಿ ನಮ್ಮ ಪೊಲೀಸ್ ಕಮಿಷನರ್ಗೆ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ದಯಮಾಡಿ ನಾವು ಇಂಥವರೆಗೂ ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಸ್ಗಳು ಮೈಸೂರು ಭಾಗದಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಕ್ಷೇತ್ರ ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ನಾವು ಲಾ ಆ್ಯಂಡ್ ಆರ್ಡರ್ನ, ಕಾನೂನನ್ನು ಕೈಗೆತ್ಕೊಳ್ಳುವಂಥ ಕೆಲಸವನ್ನು ಇಂಥವರೆಗೂ ನಮ್ಮ ಕಾರ್ಯಕರ್ತರು ಯಾರೂ ಮಾಡಿಲ್ಲ. ಅವನು ಯಾರೋ ಸ್ನೇಹಮೈ ಕೃಷ್ಣ ಅಂತ ಒಬ್ಬ ಜೋಕರ್ನ ಕರ್ಕೊಂಬಂದು ಇಡೀ ಜಿಲ್ಲೆನಲ್ಲಿ, ರಾಜ್ಯದಲ್ಲಿ, ದೇಶಾದ್ಯಂತ ದೊಡ್ಡ ಮಟ್ಟದ ಆಂದೋಲನ ಸಿದ್ದರಾಮಯ್ಯ ವಿರುದ್ಧ ಪಿತೂರಿ ಮಾಡಿದ್ದಂಥ ಸಂದರ್ಭದಲ್ಲೂ ಕೂಡ ಬಹಳ ತಾಳ್ಮೆಯನ್ನು ವಹಿಸಿ ಕಾರ್ಯಕರ್ತರು, ಮುಖಂಡರುಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಒಂದು ಸಿಂಪತಿ ಇಟ್ಕೊಂಡಿರುವಂಥ ಮತದಾರರು ಭಾಳ ತಾಳ್ಮೆಯಿಂದ ಇದ್ದಾರೆ. ಇನ್ಮೇಲೆ ಆ ತಾಳ್ಮೆನ ನಾವು ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ, ಆ ಕಟ್ಟೆ ಒಡೆದೋಗಿದೆ. ಸೊ ದಯಮಾಡಿ ಪೊಲೀಸ್ನವರು ಇವ್ರ ವಿರುದ್ಧ ಕೇಸ್ಗಳನ್ನು ಹಾಕಬೇಕು, ಒಳಗಡೆ ಹಾಕುವಂಥ ಕೆಲಸವನ್ನು ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಆ ಕೇರ್ ಕಾನ್ಸ್ಟಿಟ್ಯೂನ್ಸಿ ಅಪರೂಪಕ್ಕೆ ಎಲ್ಲೋ ಪಾಪ ಅವ್ರಿಗೆ ಏನೋ ಅವ್ರು ಯಾರೋ ಸಂತೋಷ ಅನ್ನೋರು ಕೊಟ್ಟು ಲಾಟ್ರಿ ಮೂಲಕ MLA ಆಗಿದ್ದ ವ್ಯಕ್ತಿ ಬಾಯಿಗೆ ಬಂದಂಗೆ ಎಲ್ಲ ಮಾತಾಡ್ತಾರೆ ವ್ಯಕ್ತಿ. ಅವರು ದಿನ ಬೆಳಗ್ಗೆಯಿಂದ ಬಂದು ನಾವೇನಾದರೂ ಅದು ಕೌಂಟ್ ಕೊಡುವಂಥ ಕೆಲಸವನ್ನು ಮಾಡಿದ್ರೆ ನಮ್ಮ ವಿರುದ್ಧ ಇಡೀ ರಾಜ್ಯಾದ್ಯಂತ ಕಂಪ್ಲೇಂಟ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಆ ಶ್ರೀವತ್ಸವ ಅಂತ ಅವ್ರ ಯೋಗ್ಯತೆಗೆ ಇಂಥವ್ರಿಗೂ 2.5 ವರ್ಷದಲ್ಲಿ ಒಂದೇ ಒಂದು ರೂಪಾಯಿ ಎಲ್ಲಾದರೂ ಅನುದಾನ ತಗೊಂಬಂದು ಆ ಕ್ಷೇತ್ರದಲ್ಲಿ ಒಂದು ಬಸ್ ಶೆಲ್ಟರ್ ಕಟ್ಟುವಂಥ ಕೆಲಸವನ್ನು ಮಾಡಿಲ್ಲ. ದಿನ ಬೆಳಗ್ಗೆ ಇದ್ದರೆ ಮೂಡ ಅನ್ನೋದು, ಅದೇನೋದು, ಇದನ್ನೋದು ಎಲ್ಲ ಬ್ಲಾಕ್ ಮೇಲಿಂಗ್ ಟ್ಯಾಕ್ಟಿಕ್ಸು. ನನ್ನ ಮೇಲೆ ಸುಮಾರು ಕೇಸ್ಗಳು ಹಾಕವ್ರೆ, ಡಿಫಮೇಷನ್ ಕೇಸ್ ಹಾಕ್ಯವ್ರೆ, ಇನ್ನೇನೋ ಕಂಪ್ಲೇಂಟ್ಗಳು ಕೊಟ್ಟವ್ರೆ. ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿ ಮಿಲಿಟ್ರಿಗೂ ಕಂಪ್ಲೇಂಟ್ ಕೊಡಪ್ಪ ಅಂತ ಹೇಳಿದ್ವಿ ನಾವು. ಇವತ್ತು ಯಾವುದೋ ಒಂದು ಪ್ರೆಸ್ ಮೀಟ್ ಮಾಡಿ ಎಲ್ಲೆಲ್ಲೋ ಏನೇನೋ ಲಿಂಕ್ ಕೊಡುವಂಥ ಕೆಲಸ ಮಾತೆತ್ತಿರೆ ಅದು ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರಿಗೆ ಲಿಂಕ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡವ್ರೆ. ಇವ್ರ ವಿರುದ್ಧ FIR ಆಗಬೇಕು, ತನಿಖೆ ಆಗಬೇಕು, ಒಳಗಡೆ ಹಾಕಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿದೆ. ಇವರು ಅಕಸ್ಮಾತು ಒಂದು ಗಡುವನ್ನು ನಮ್ಮ ಅಧ್ಯಕ್ಷರು ಕೊಟ್ಟಿದ್ದಾರೆ. ಆ ಗಡುವಿನ ಒಳಗಡೆ FIR ಹಾಕಿ ಅರೆಸ್ಟ್ ಮಾಡಲಿಲ್ಲ ಅಂದರೆ ನಾವು ಏನು ಮುಂದೆ ದಿನಗಳಲ್ಲಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಅಧ್ಯಕ್ಷರುಗಳು ತೀರ್ಮಾನ ಮಾಡ್ತಾರೆ. ನಾವು ಭಾಳ ಸ್ಪಷ್ಟವಾಗಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಯಾವ ಕಾರಣಕ್ಕೂ ನಾವು KPCCಯಿಂದನೇ ಆಗಲಿ ಮುಖ್ಯಮಂತ್ರಿಗಳು ಹೇಳಿದ್ರು ಕೇಳುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಕಾರ್ಯಕರ್ತರಿಲ್ಲ. ಅರೆ ಏನು ಮಾಡೋಕ್ಕೆ ಹೋಗ್ಬೇಡಿ, ಗಲಾಟೆ ಮಾಡಬೇಡಿ, ಸ್ಟ್ರೈಕ್ ಮಾಡಬೇಡಿ, ಅವ್ರಿವ್ರ ಮನೆ ಮುಂದ್ಗಡೆ ಹೋಗಿ ಧರಣ ಮಾಡುವಂಥ ಕೆಲಸವನ್ನು ಮಾಡೋಕ್ಕೆ ಹೋಗ್ಬೇಡಿ, ಲಾ ಆ್ಯಂಡ್ ಆರ್ಡರ್ ನಿಮ್ಮ ಕೈಗೆ ತಗೊಳಕ್ಕೆ ಹೋಗ್ಬೇಡಿ ಅಂತ ಅವ್ರು ಅಕಸ್ಮಾತ್ ನಾಳೆ ನಾಡೋದು ಅವ್ರು ಹೇಳಿದ್ರು ನಾವು ನಮ್ಮವರು ಕೇಳುವಂಥ ಪರಿಸ್ಥಿತಿಲಿ ಇಲ್ಲ. ಅದನ್ನು ಭಾಳ ಸ್ಪಷ್ಟವಾಗಿ ಪೊಲೀಸ್ ಕಮಿಷನರ್ಗೆ ಹೇಳಿದ್ದಾರೆ. ಇನ್ನೇನೋ ಫೋನ್ ಮಾಡಿಬಿಟ್ಟು CM ಕಡೆಯಿಂದನೋ ಇಲ್ಲಾರೋ DK ಶಿವಕುಮಾರ್ ಅವ್ರ ಕಡೆಯಿಂದನೋ ಫೋನ್ ಮಾಡಿಸಿ ನೀವೇನು ಮಾಡಬೇಡಿ, ಸುಮ್ಮನಿರಿ, ಬೈಸ್ಕೊಂಡು ಸುಮ್ಮನಿರಿ, ಹೊಡೆಸ್ಕೊಂಡು ಸುಮ್ಮನಿರಿ, ಗಾಂಧಿ ತತ್ವವನ್ನು ಪಾಲಿಸಿ, ಒಂದು ಕೆನ್ನೆಗೆ ಹೊಡೆದು ಇನ್ನೊಂದು ಕೆನ್ನೆ ಒಡ್ಡಿ, ಆ ಕೆನ್ನೆಗೂ ಹೊಡೆದು ಇನ್ನೊಂದು ಸರಿ ಇನ್ನೊಂದು ಕೆನ್ನೆಗೆ ಒಡ್ಡಿ ಅನ್ನುವಂಥ ಕೆಲಸವನ್ನು ಏನಾದರೂ ಅವ್ರು ಹೇಳಿದ್ರು ಕೂಡ ಅವ್ರನ್ನ ಮಾತು ಕೇಳುವಂಥ ವ್ಯವಸ್ಥೆಯಲ್ಲಿ ಈಗ ನಮ್ಮ ಕಾರ್ಯಕರ್ತರು ಇಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೆಂಗೆ ಅನ್ನುವಂಥದ್ದು ನಾವೇ ತೀರ್ಮಾನ ಮಾಡುವಂಥದ್ದು ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಅದು ಮುಂದಿನ ದಿನಗಳಲ್ಲಿ ನಾವು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನಾವೀಗ ನಮ್ಮ ವಿಜಯ್ ಕುಮಾರ್ ಅವರು ಮಾತಾಡ್ತಾರೆ. ಈಗ ನಾನು ಒಂದು ದುರಂತ ಏನು ಅಂತಂದರೆ, ನನ್ನ ಬಗ್ಗೆ, ನಮ್ಮ ಮನೆಯವರ ಬಗ್ಗೆ, ನನ್ನ ಮಗಳ ಬಗ್ಗೆ, ಮಕ್ಕಳ ಬಗ್ಗೆ ಯಾರೋ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಕೆಟ್ಟದಾಗಿ BJP IT ಸೆಲ್ನಿಂದ ಹಾಕಿದ್ದಂಥದ್ದು ಕಂಪ್ಲೇಂಟ್ ಕೊಂಡು 3 ತಿಂಗಳಾಯಿತು. ಆ ಸೈಬರ್ ಸೆನ್ಗೆ, ಸೆನ್ ಅಂತ ಏನಿದೆ ಇಲ್ಲಿದೆ, ಅವ್ರಿಗೆಲ್ಲ ಒಬ್ಬ ಇನ್ಸ್ಪೆಕ್ಟರ್ ಕೂತವನ ಅಲ್ಲಿ ಮನುಷ್ಯ, ಅವ್ನು ಇಂಥವ್ರಿಗೂ ಏನೂ ಆ್ಯಕ್ಷನ್ ತಗೊಂಡಿಲ್ಲ. ಈಗ ಅವ್ರನ್ನ ಭಾಳ ಸೀರಿಯಸ್ ಆಗಿ ನಮ್ಮ ಅಧ್ಯಕ್ಷರು ಕೇಳಿದಾಗ FIR ಮಾಡಿದ್ದೀವಿ ಅಂತಾರೆ. ಯಾರ ಮೇಲೆ ಯಾವುದೋ ಅನ್ನೋನ್ ಪರ್ಸನ್ಸ್ ಮೇಲೆ FIR ಮಾಡಿದ್ದೀರಿ, ಅದರಿಂದ ಏನು ಪ್ರಯೋಜನ ಆಗಲ್ಲ. ಅನ್ನೋನ್ ಪರ್ಸನ್ನು ಗೊತ್ತಿಲ್ಲ ಹೆಸರಿಲ್ಲ ಏನಿಲ್ಲ, ಯಾರ್ದು ಮೇಲೆ FIR ಮಾಡಿ ಅವ್ರನ್ನ ಯಾವತ್ತೋ ಒಂದು ದಿವಸ ಯಾರನ್ನ ಒಬ್ಬನ ಅಭ್ಯಪಾರನ ಕರ್ಕೊಂಬಂದು ಅವ್ರನ್ನ ವಾರ್ನ್ ಮಾಡಿ ಕಳಿಸುವಂಥ ಕೆಲಸವನ್ನು ಮಾಡುವಂಥದ್ದು ಬಿಟ್ಟರೆ
ಅವ್ರನ್ನ ನೀವು ಅರೆಸ್ಟ್ ಮಾಡಿ ಸೆಕ್ಷನ್ಸ್ಗಳಲ್ಲಿ ಒಳಗಡೆ ಕಳಿಸುವಂಥ ಕೆಲಸವನ್ನು ಮಾಡೇ ಇಲ್ಲ ಇಂಥವ್ರಿಗೂ. ಅದು ಆಮೇಲೆ ಅವ್ನು ತೆಗೆದೂ ಇಲ್ಲ ಪೋಸ್ಟರ್ನ, ಆ ಫೇಸ್ಬುಕ್ಕಿಂದ ತೆಗಿಯುವಂಥ ಕೆಲಸವನ್ನು ಮಾಡಿಲ್ಲ ಅಂದಮೇಲೆ ಇನ್ನೇನು ಆ್ಯಕ್ಷನ್ ತಗೊಂಡಿದ್ದೀರಿ ಅನ್ನುವಂಥದ್ದು ನಾವು ಹೇಳಿದ್ದೀವಿ. ಇಲ್ಲ ನಾವು ಆ್ಯಕ್ಷನ್ ತಗೋತೀವಿ ಅಂತ ಹೇಳವ್ರೆ, ಅದೇನು ಅನ್ನೋದು ನೋಡ್ತೀವಿ.